ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಏನಪ್ಪ ಅಂದರೆ ಒಬ್ಬ ಸಿಸ್ಟರು ಕಮೆಂಟ್ ಮಾಡಿದ್ದಾರೆ. ಏನಂತ ಮಾಡಿದ್ದಾರೆ ಅಂದರೆ ನೆಕ್ ವಿಡ್ತ್ ಮತ್ತು ಶೋಲ್ಡರು ಯಾವ ರೀತಿ ತೊಗೊಂಡ್ರೆ ಗೊತ್ತಾಗಲಿಲ್ಲ ಅಂದ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ. ಅದು ಒಂದೊಂದ್ಸಲ ಏನಾಗ್ಬಿಡುತ್ತೆ ಅಂದರೆ ನಾವು ಕಟ್ಟಿಂಗ್ ಮಾಡಬೇಕಾದ್ರೆ ನಮಗೆ ಒಂದು ಅಳತೆ ಗೊತ್ತಿರುತ್ತೆ. ಇವಾಗ ನೆಕ್ಗೆ ಅಂತೂ ನಾವು ಇಷ್ಟೇ ತೊಗೋಬೇಕು ಅನ್ನೋದಿರುತ್ತೆ, ಈ ಸೈಜ್ಗೆ ಇಷ್ಟೇ ಅಂತ. ನೆಕ್ ಮಾತ್ರ ತೊಗೊಂಡು ಮಾಮೂಲಿ ಶೋಲ್ಡರ್ ಮಾತ್ರ ಬ್ಲೌಸ್ ಅಳತೆಯಲ್ಲಿ ನೋಡ್ಕೊಂಡ್ಬಿಡ್ತೀವಿ. ಹಂಗಾಗಿ ನಾವು ಅದನ್ನೆಲ್ಲ ಅಷ್ಟು ಗಮನಿಸೋದಿಲ್ಲ. ಸದ್ಯ ಇವಾಗ ಆ ಸಿಸ್ಟರ್ ಕೇಳಿರೋದು ಒಳ್ಳೆ ಪ್ರಶ್ನೆನೇ. ಇವಾಗ ನಾವು ಅದನ್ನು ಯಾವ ರೀತಿ ತೊಗೋಬೇಕು ಅನ್ನೋದನ್ನು ಇವಾಗ ಅದೊಂದನ್ನೇ ತೋರ್ಸೋಕ್ಕೆ ಸ್ವಲ್ಪ ಇವಾಗ ಬ್ಲೌಸ್ ಎಲ್ಲನೂ ಯಾವ ರೀತಿ ಅಳತೆ ತೊಗೊಳ್ಳೋದು ಅಂತ ತೋರಿಸ್ಕೊಟ್ರೆ ನಿಮ್ಗೆ ಅವಾಗ ಇನ್ನೂ ಕನ್ಫ್ಯೂಸು ಕ್ಲಿಯರ್ ಆಗುತ್ತೆ. ಇವಾಗ ಎಷ್ಟೋ ಜನ ಗೊತ್ತಾಗದೇ ಇರ್ಬೋದು. ಇವಾಗ ಅವರು ಇದೊಂದನ್ನು ಮಾತ್ರ ಕೇಳಿದ್ದಾರೆ, ನೆಕ್ ವಿಡ್ತ್ ಮತ್ತು ಶೋಲ್ಡರು ಯಾವ ರೀತಿ ಅಳತೆ ತೊಗೊಂಡ್ರೆ ಗೊತ್ತಾಗಿಲ್ಲ ಅಂತ. ನಾನು ಇವಾಗ ಪ್ರತಿಯೊಂದನ್ನು ಯಾವ ರೀತಿ ತೊಗೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ, ಬನ್ನಿ. ಓಕೆನಾ? ಇವಾಗ ಫಸ್ಟ್ಗೆ ಇದು ಮೆಜರ್ಮೆಂಟ್ ಬ್ಲೌಸ್ ಅಂತ ಅಂದ್ಕೊಳ್ಳೋಣ. ಇವಾಗ ಮೆಜರ್ಮೆಂಟ್ ಬ್ಲೌಸಲ್ಲಿ ಯಾವ ರೀತಿ ಅಳತೆ ತೊಗೋಬೇಕು, ಯಾವ ರೀತಿ ಕಟಿಂಗ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳಿ. ಓಕೆನಾ? ಫಸ್ಟ್ನೇದಾಗಿ ಇವಾಗ ಅಳತೆ ಬ್ಲೌಸ್ ಇರುತ್ತಲ್ವಾ, ಮೊದಲನೇದಾಗಿ ಇಲ್ಲಿ ಉಕ್ಸ್ಪಟ್ಟಿ ಇರುತ್ತಲ್ಲ, ಉಕ್ಸ್ಪಟ್ಟಿಯಿಂದ ಈ ರೀತಿ ತೊಗೊಂಡ್ರೆ ನಿಮಗೆ ಇದು ಎದೆ ಸುತ್ತಾಳತ್ತೆ. ಓಕೆನಾ? ಇಲ್ಲಿಂದ ಇಲ್ಲಿ ಜಾಯಿಂಟ್ ಆಗಿರುತ್ತಲ್ಲ, ಇಲ್ಲ ಕಂಕ್ಲ ಹತ್ರ ಇಲ್ಲಿವರೆಗೂ ತೊಗೊಳ್ಳಿ. ಓಕೆನಾ? ಇದು ಎದೆ ಸುತ್ತಾಳತ್ತೆ. ಇದು 9.5 ಇದೆ ನೋಡಿ. ಇಲ್ಲಿ ಏನು ಜಾಯಿಂಟ್ ಆಗಿರುತ್ತಲ್ಲ, ಜಾಸ್ತಿ ಎಳೆಯಕ್ಕೆ ಹೋಗ್ಬಿಡಿ. ಹಿಂಗೆ ಎಳೆದಾಗ ಎಕ್ಸ್ಪೆಂಡ್ ಆಗಿಬಿಡುತ್ತೆ, ಅವಾಗ ಲೂಸ್ ಬಂದ್ಬಿಡುತ್ತೆ. ಎಳೆಯಕ್ಕೆ ಹೋಗ್ಬಾರ್ದು, ಏನಿರುತ್ತೆ ಹಾಗೇನೆ ಸುಮ್ಮನೆ ಇಟ್ಕೊಳ್ಳಿ. ಒಂದೊಂದು ಈ ಥರ ಕಾಟನ್ ಪೀಸ್ಗಳು ಎಕ್ಸ್ಪೆಂಡ್ ಆಗಿಬಿಡುತ್ತೆ, ಒಂದೊಂದು ಎಕ್ಸ್ಪೆಂಡ್ ಆಗಲ್ಲ, ಒಂದೊಂದು ಎಕ್ಸ್ಪೆಂಡ್ ಆಗುತ್ತೆ. ಓಕೆನಾ? ನೋಡಿ, ಇದು ಈ ರೀತಿ ನೀಟಾಗಿ ಹಿಂಗೆ ಸುಮ್ಮನೆ ಹಿಂಗೆ ಇಟ್ಕೋಬೇಕು ಅಷ್ಟೇ. ನೀವು ಇದು ಎಳೆದಷ್ಟು ಎಕ್ಸ್ಪೆಂಡ್ ಆಗುತ್ತೆ, ಇದು ಕಾಟನ್ ಪೀಸ್. ಓಕೆನಾ? ಹಂಗಾಗಿ ಇದು ಬಂದ್ಬಿಟ್ಟು 9.5 ಇದೆ ನೋಡಿ. ಈ ರೀತಿ ಇಟ್ಕೊಂಡ್ರೆ 9.5 ಇದೆ. ಇದು ಎದೆ ಸುತ್ತಳತೆ. ಓಕೆನಾ? ಈ ರೀತಿ ತಗೊಳ್ಳೋದು ಫಸ್ಟ್ಗೆ ನೀವು ಇದು ಎದೆ ಸುತ್ತಳತೆ ಈ ರೀತಿ ತಗೋಬೇಕು. ಸೊಂಟದ ಸುತ್ತಳತೆ ಬಂದ್ಬಿಟ್ಟು ಇವಾಗ ಈ ಕಡೆ ಪಟ್ಟಿ ಕಡೆಯಿಂದ ಹಿಂಗೆ ತಗೊಳ್ಳಿ. ಓಕೆನಾ? ಟೇಪಲ್ಲಿ ಈ ರೀತಿ ಟೇಪ್ನ ನೀಟಾಗಿ ಇಟ್ಕೊಳ್ಳಿ, ಜಾಸ್ತಿ ಎಳೆಯಕ್ಕೆ ಹೋಗ್ಬೇಡಿ. ಸುಮ್ಮನೆ ಈಗ ಹೇಗಿರುತ್ತೆ ಬಟ್ಟೆ ಆ ಥರನೇ ಹಿಂಗೆ ಇಟ್ಕೊಂಡು ಇಲ್ಲಿವರೆಗೂ ಬನ್ನಿ. ಇಲ್ಲಿ ಬಂದು ಇಲ್ಲಿ ಐ ಮಾಡಿರ್ತೀವಲ್ಲ, ಇಲ್ಲೇನು ನಾವು ಏನು ಮಾಡಿಲ್ಲ, ನಮಗೆ ಉಕ್ಸ್ ಹಾಕೋದು ಇಲ್ಲಿ ಮಾತ್ರ ಅಲ್ವಾ, ಅದಕ್ಕೋಸ್ಕರ ಏನು ಮಾಡಿ ಇಲ್ಲಿ ಮಾತ್ರ ಇದು ಮಾಡಿ, ಇದನ್ನ ಹಿಂಗೆ ಫೋಲ್ಡ್ ಮಾಡಿ ಹಿಂಗೆ ತಗೊಳ್ಳಿ. ಇದೇನಾಯಿತು, 32.5 ಬಂತು. ಓಕೆನಾ? ಇವಾಗ 32.5 ಬಂತಲ್ವಾ, ಅದನ್ನ ಇವಾಗ ಈಗ 32.5 ಬಂತು. ಅದನ್ನೇನು ಮಾಡಿ ಈ ಥರ ಟೇಪ್ನ 4 ಭಾಗ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ 4 ಭಾಗ ಮಾಡಿದ್ರೆ ನಿಮಗೆ ಇದು ಸೊಂಟದ ಸುತ್ತಳತೆ. ಇದು 4ನೇ ಭಾಗ ಮಾಡಿದಾಗ ಇದು 1 ಭಾಗ ತಗೊಳ್ಳಿ, 8.1 ಬಂದಿದೆ. ಈ ರೀತಿ ಅಳತೆ ತಗೋಬೇಕು. ಸೊಂಟದ ಸುತ್ತಳತೆ, ಎದೆ ಸುತ್ತಳತೆ. ಎದೆ ಸುತ್ತಳತೆ ಬಂದ್ಬಿಟ್ಟು ಇದು ಒಂದೇ ಅಲ್ಲ, ನಮ್ಗೆ ಇದು 1 ಭಾಗ ಆದರೆ ಈ ಕಡೆ 1 ಭಾಗ ಬರುತ್ತೆ, ಇಲ್ಲಿ 2 ಭಾಗ ಆಗುತ್ತೆ. ಒಟ್ಟು 4 ಭಾಗ ಸೇರಿದ್ರೆ ನಮಗೆ ಒಂದು ಎದೆ ಸುತ್ತಳತೆ ಬರುತ್ತೆ. ಓಕೆನಾ? ಇದು ನಾವು 1 ಭಾಗ ಮಾತ್ರ ತಗೋತೀವಿ, ನಾವು ಫೋಲ್ಡ್ ಮಾಡಿರ್ತೀವಲ್ಲ ಅದಕ್ಕೋಸ್ಕರ. ಓಕೆನಾ? ಈ ರೀತಿ ತಗೊಂಡು ಇವಾಗ 9.5 ಅಂದರೆ ಇವಾಗ ಇದು 2 ಭಾಗ ಫ್ರಂಟ್ದು, ಇವಾಗ ಮತ್ತೆ ಇನ್ನೆರಡು ಭಾಗ ಬಂದ್ಬಿಟ್ಟು ಹಿಂದೆ ಪೀಸ್ ಬರುತ್ತೆ, ಅಲ್ಲಿಗೆ 38 ಆಯಿತು. ಓಕೆನಾ? ಈ ರೀತಿ ಎದೆ ಸುತ್ತಳತೆ, ಸೊಂಟದ ಸುತ್ತಳತೆ ತಗೋಬೇಕು. ಓಕೆನಾ? ಈಗ ನೀವು ಹೇಳಿದ ಪಾಯಿಂಟಿಗೆ ಬರ್ತೀನಿ. ಈಗ ಬಂದ್ಬಿಟ್ಟು ಇವಾಗ ಈ ರೀತಿ ಇಟ್ಕೊಂಡು ನೋಡಿ, ಇಲ್ಲಿ ನೆಕ್ಕು ಜಾಯಿಂಟ್ ಆಗಿರುತ್ತಲ್ಲ, ಇಲ್ಲಿಂದ ಇಲ್ಲಿ ಡಾಟ್ ಹಿಡ್ದಿರ್ತೀವಲ್ಲ, ಇಲ್ಲಿವರೆಗೂ ಲೆಂತ್ ನೋಡ್ಕೋಬೇಕು ನೀವು. ಬ್ಲೌಸ್ನ ಲೆಂತ್ ಅಂದರೆ ಬ್ಲೌಸ್ನ ಉದ್ದ ಈ ರೀತಿ ತಗೊಂಡು ಇದು ಎಷ್ಟು ಉದ್ದ ಇದೆ ನೋಡ್ಕೊಳ್ಳಿ. 14 ಇಂಚ್ ಬರ್ತಿದೆ. ಇವಾಗ ಇದು 14 ಇಂಚಿಗೆ ಇಲ್ಲಿ ಮೇಲೇನೋ ಅರ್ಧ ಇಂಚು ಸ್ಟಿಚಿಂಗ್ ಸೇರಿಸ್ಕೋಬೇಕು. ಕೆಳಗಡೆ ನೀವು ಲೈನಿಂಗ್ ಆದರೆ ಅರ್ಧ ಇಂಚು ಇದು ಈ ಥರ ಫೋಲ್ಡ್ ಮಾಡ್ತೀನಿ ಅಂದರೆ 1 ಇಂಚು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಪ್ಲೇನ್ಗೆ 1 ಇಂಚು, ಲೈನಿಂಗ್ ಆದರೆ ಅರ್ಧ ಇಂಚು. ಓಕೆನಾ? ಅದರಲ್ಲಿ ನೀವು ಇದು ಪ್ಲೇನ್ ಬ್ಲೌಸ್ಗೆ 1.5 ಇಂಚು 1 ಇಂಚು ಎಷ್ಟಾದ್ರು ತೊಗೋಬೋದು, ಯಾಕೆಂದರೆ ಹಿಂಗೆ ಫೋಲ್ಡ್ ಮಾಡ್ತೀವಲ್ಲ ಅದಕ್ಕೋಸ್ಕರ. ಲೈನಿಂಗ್ ಮಾತ್ರ ಅರ್ಧ ಇಂಚು ತೊಗೊಂಡ್ರೆ ಸಾಕು. ಇದು ಈ ಥರ ಅಳತೆ ತೊಗೊಳ್ಳೋದು. ಓಕೆನಾ? ಇದು ಬ್ಲೌಸ್ನ ಉದ್ದ ತಗೊಳ್ಳೋದು. ಓಕೆನಾ? ಹಾಗೇನೆ ಬಂದ್ಬಿಟ್ಟು ಇದು ಬ್ಲೌಸ್ನ ಡೀಪು, ಇದೆಷ್ಟಿದೆ ಇಷ್ಟಕ್ಕೆ ಇಟ್ಕೊಂಡ್ರೆ ಇದು ಮಿಕ್ಕಿದೆಲ್ಲ ಡೀಪ್ ಆಗುತ್ತೆ. ಓಕೆನಾ? ಅಳತೆ ಬ್ಲೌಸಲ್ಲಿ ತೊಗೊಳ್ಳುವಾಗ ಹಿಂಗೆ ತೊಗೋಬೇಕು. ಫಸ್ಟ್ಗೆ ಇದೆಷ್ಟಿದೆ 4 ಇಂಚಿದೆ, ಈ 4 ಇಂಚನ್ನು ನೀವು ಅಳತೆ ಬ್ಲೌಸಲ್ಲಿ ಮಾರ್ಕ್ ಮಾಡಿಕೊಂಡ್ರೆ ಈ ಅಳತೆ ಬರುತ್ತೆ. ಓಕೆನಾ? ಇದೆಲ್ಲ ಆಯಿತು. ಈಗ ನೆಕ್ ವಿಡ್ತ್ ಶೋಲ್ಡರ್ ಬಂದ್ಬಿಟ್ಟು ಈ ಥರ ಬ್ಲೌಸ್ ಇಟ್ಕೊಳ್ಳಿ. ಇದನ್ನು ನೀವು ನೀಟಾಗಿ ಇಟ್ಕೋಬೇಕು. ನೀವು ಒಂಚೂರು ಹೆಚ್ಚು ಕಮ್ಮಿ ಆದರೂ ನಿಮ್ಗೆ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ. ಓಕೆನಾ? ಇವಾಗ ಈ ರೀತಿ ನೀಟಾಗಿ ಈ ರೀತಿ ಇಟ್ಕೋಬೇಕು. ಇದೇ ನೀವು ಕೇಳಿದ್ರಲ್ಲ ಅದು ಇದು ಈ ಥರ ಇದನ್ನು ನೀಟಾಗಿ ಹಿಂಗೆ ಇದು ಮಾಡಿ, ಇದನ್ನು ಹಿಂಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಹಿಂಗೆ ಮಾಡಿದ್ರೆ ಜಾಸ್ತಿ ಆಗಿಬಿಡುತ್ತೆ. ಕರೆಕ್ಟಾಗಿ ಈ ರೀತಿಯೇ ಇಟ್ಕೋಬೇಕು. ಓಕೆನಾ? ಬ್ಲೌಸ್ ಯಾವ ರೀತಿ ಇರುತ್ತೆ, ಜಾಸ್ತಿ ಎಳೆಯೋದಾಗಲಿ ಏನು ಮಾಡೋಕ್ಕೆ ಹೋಗಬೇಡಿ. ಈ ಥರ ನೀಟಾಗಿ ಸುಮ್ಮನೆ ಇಟ್ಕೊಳ್ಳಿ. ಓಕೆನಾ? ಇವಾಗ ಈ ರೀತಿ ಇಟ್ಕೊಂಡಾಗ ನಿಮಗೆ ನೆಕ್ ವಿಡ್ತ್ ಶೋಲ್ಡರ್ ಬರುತ್ತೆ. ಓಕೆನಾ? ಈ ರೀತಿ ಇಟ್ಕೊಂಡು ಇವಾಗ ಇಲ್ಲಿಂದ ಇಲ್ಲಿ ತೋಳು ಜಾಯಿಂಟ್ ಮಾಡಿದ್ದೀವಲ್ಲ, ಸ್ವಲ್ಪ ಕೆಳಗೆ ತಗೋತೀನಿ. ಇಲ್ಲಿಂದ ಈ ಕಂಕ್ಳು ಇದು ಈ ತೋಳ್ಸ್ ಜಾಯಿಂಟ್ ಮಾಡಿದ್ದೀವಲ್ಲ ಇಲ್ಲಿವರೆಗೂ ತಗೋಬೇಕು. ಎಷ್ಟು ಬರುತ್ತೆ ನೋಡ್ಕೋಬೇಕು ನೋಡಿ. ಇಲ್ಲಿಂದ
ಇಲ್ಲಿವರೆಗೂ. ಓಕೆನಾ, ಈ ಕಡೆ ಅರ್ಧ ಇಂಚು ಸ್ಟಿಚಿಂಗ್ ಬಿಟ್ಬಿಡಿ, ಜಾಯಿಂಟಿಂದ ಅರ್ಧ ಇಂಚು ತಗೊಳ್ಳಿ. ಓಕೆನಾ, ಯಾಕೆಂದರೆ ತಿರ್ಗಾ ಮತ್ತೆ ನಾವು ಜಾಯಿಂಟ್ ಮಾಡಬೇಕಲ್ವಾ. ಈ ಕಡೆನೂ ಅಷ್ಟೇ. ಇದು ಬಂದ್ಬಿಟ್ಟು ಟೋಟಲು ನಮಗೆ 11 ಇಂಚು ಬಂತು ನೋಡಿ. ಓಕೆನಾ, ಇಲ್ಲಿ ಕಾಣಿಸ್ತಾ ಇದೆಯಾ, 11 ಇಂಚು ಬಂದಿದೆ. 11 ಇಂಚನ್ನ 2 ಭಾಗ ಮಾಡಿ. ಓಕೆನಾ, ಈ ರೀತಿ ನೀವು 2 ಭಾಗ ಮಾಡಿದಾಗ 5.5 ಬಂತು. ಅರ್ಥ ಆಯ್ತಾ. ಇದೇನಾದರೂ ಇವಾಗ 12 ಇಂಚು ಬಂತು ಅಂದರೆ 6 ಇಂಚು ಬರುತ್ತೆ. ಇವಾಗ ನಾನು ಸುಮ್ಮನೆ ತೋರಿಸ್ತಾ ಇದ್ದೀನಿ. ಇದು 11 ಇಂಚಿದೆ, ನಾನು ಇವಾಗ 12 ಇಂಚು ಬಂತು ಅಂದ್ಕೊಳ್ಳಿ. ಇವಾಗ ಇದನ್ನು 2 ಭಾಗ ಮಾಡಿ, ಆವಾಗ ನಿಮಗೆ 6 ಇಂಚು ಬರುತ್ತೆ. ಓಕೆನಾ, 6 ಇಂಚು. ಅಕಸ್ಮಾತ್ ಇದು 10 ಇಂಚು ಬಂತು ಅಂದ್ಕೊಳ್ಳಿ. ಇವಾಗ 10 ಇಂಚು ಬಂತು ಅಂದ್ಕೊಳ್ಳಿ. 10 ಇಂಚನ್ನ 2 ಭಾಗ ಮಾಡಿ 5 ಇಂಚು ಬರುತ್ತೆ. ಓಕೆನಾ, ಇಷ್ಟೇ. ಬ್ಲೌಸ್ನ ಈ ಥರ ಇಟ್ಕೊಳ್ಳಿ. ಈ ಕಡೆ ಜಾಯಿಂಟಿಂದ ಈ ಕಡೆ ಜಾಯಿಂಟ್ವರೆಗೂ ತಗೋಬೇಕು. ಓಕೆನಾ, ಇದೇ ಮುಖ್ಯ ಪಾಯಿಂಟ್. ಇವಾಗ ನೀವು ಕೇಳಿರೋದಕ್ಕೆ ಸಿಸ್ಟರ್ ಒಬ್ರು ಕೇಳಿದ್ರಲ್ಲ, ನೆಕ್ ವಿಡ್ತ್ ಶೋಲ್ಡರ್ ಇದೇ ರೀತಿ ತಗೊಳ್ಳೋದು. ನಮಗೆ ಅಂದರೆ ಡೈಲಿ ನಾವು ಏನು ಮಾಡ್ತಾ ಇರ್ತೀವಿ, ಇವಾಗ ಹೇಳಿದ್ನಲ್ಲ, ಒಂದು ಅಳತೆ ಬ್ಲೌಸ್ಗೆ ಇಷ್ಟೇ ತೊಗೋಬೇಕು ಅನ್ನೋದಲ್ಲೇ ಇರುತ್ತೆ. ನಾವು ಇದನ್ನು ಮಾತ್ರ ಅಳತೆ ತೊಗೊಂಡು ಕಟ್ ಮಾಡ್ಕೊಂಡ್ಬಿಡ್ತೀವಿ. ಅದಕ್ಕೆ ನಿಮಗೆ ಕನ್ಫ್ಯೂಸ್ ಆಗಿದೆ ಅನ್ಕೋತೀನಿ. ಈ ರೀತಿ ಅಳತೆ ತೊಗೊಳ್ಳಿ. ನೀವು ಯಾವುದೇ ಆದರೂ ಅಷ್ಟೇ ಈ ಥರ ಇಟ್ಕೊಂಡು ನೀಟಾಗಿ, ಇದನ್ನು ಜಾಸ್ತಿ ಹಿಂಗೆ ಮಾಡೋಕ್ಕೆ ಹೋಗ್ಬೇಡಿ, ನೀಟಾಗಿ ಆದಷ್ಟು ಹಿಂಗೆ ಇಟ್ಕೊಳ್ಳಿ. ಓಕೆನಾ, ಜಾಸ್ತಿ ಎಳೆಯೋಕ್ಕೆ ಹೋಗ್ಬೇಡಿ, ಏನು ಮಾಡೋಕ್ಕೆ ಹೋಗ್ಬೇಡಿ. ಈ ಥರ ನೀಟಾಗಿ ಇಟ್ಕೊಂಡ್ರೆ ನಿಮ್ಗೆ ಆರಾಮಾಗಿ ಇವಾಗ ಅಳತೆ ಬ್ಲೌಸಲ್ಲಿ ತೊಗೋತೀನಿ ಅಂದರೆ ಈ ಥರ ಬರುತ್ತೆ. ಓಕೆನಾ, ನಿಮ್ಗೆ ಅಳತೆ ಕರೆಕ್ಟಾಗಿ ಬರುತ್ತೆ. ಅದೇ ನೀವೇನಾದರೂ ಜಾಸ್ತಿ ಹಿಂಗೆ ಎಳ್ದಾಗ ಮಾಡಿದಾಗ ಏನಾಗುತ್ತೆ, ಜಾಸ್ತಿ ಆಗಿಬಿಡುತ್ತೆ. ಜಾಸ್ತಿ ತೊಗೊಂಡ್ರೆ ನಿಮಗೆ ಇದಾಗ್ಬಿಡುತ್ತೆ. ಅದಕ್ಕೆ ಇವಾಗ ಈ ಅಳತೆಯಲ್ಲಿ ಮಾತ್ರ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಾಗ ತೋರಿಸ್ಕೊಡ್ತೀನಿ ಎದೆ ಸುತ್ತಳತೆ ಎಷ್ಟಕ್ಕೆ ಎಷ್ಟೆಷ್ಟು ತೊಗೋಬೇಕು, ನೆಕ್ ವಿಡ್ತ್ ಮತ್ತು ಶೋಲ್ಡರ್ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಓಕೆನಾ, ಒಂದೇ ವೀಡಿಯೋದಲ್ಲಿ ಹೇಳಿದ್ರೆ ಏನಾಗ್ಬಿಡುತ್ತೆ, ಎಲ್ಲ ಕನ್ಫ್ಯೂಸ್ ಆಗುತ್ತೆ. ಇವಾಗ ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ, ಇಲ್ಲ ಅದು ಇದು ಎಲ್ಲ ಮಿಕ್ಸ್ ಆಗಿಬಿಟ್ಟು ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಅದಕ್ಕೋಸ್ಕರ ಈಗ ಈ ಸಿಸ್ಟರ್ ಒಬ್ರು ಕೇಳಿರೋದ್ರಿಂದ ಇದು ಹೇಳಿದ್ದೀನಿ. ಇವಾಗ ಇದನ್ನು ಟ್ರೈ ಮಾಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಓಕೆನಾ, ಇವಾಗ ಇದಾಯ್ತಾ. ಆಮೇಲೆ ಮತ್ತೆ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಬ್ಲೌಸ್ನ ಉದ್ದ, ತೋಳಿನ ಉದ್ದ. ಈ ಜಾಯಿಂಟ್ ಮಾಡಿರ್ತೀವಲ್ಲ, ಇಲ್ಲಿಂದ ಹಿಂಗೆ ತಗೊಳ್ಳಿ. ಇದು ಉದ್ದ ಎಷ್ಟಿದೆ ನೋಡ್ಕೊಳ್ಳಿ, ಇದು 7.5 ಇದೆ, ಇದು ಉದ್ದ. ಓಕೆನಾ, ಇದು ಬಂದ್ಬಿಟ್ಟು ತೋಳಿನ ಸುತ್ತಳತೆ. ಇವಾಗ ಈ ಕಡೆಯಿಂದ ಹೀಗೆ ತಗೊಳ್ಳಿ. ಇದು ಬಂದ್ಬಿಟ್ಟು 6 ಇಂಚಿದೆ, ಇದು ತೋಳಿನ ಸುತ್ತಳತೆ. ಇವಾಗ ಇದು ಬಂದ್ಬಿಟ್ಟು ಆರ್ಮೂಲ್ ರೌಂಡ್ ಬಂದ್ಬಿಟ್ಟು ಈ ಕಡೆಯಿಂದ ತೋರಿಸ್ತೀನಿ. ಆಮೇಲೆ ಹಿಂದೆಯಿಂದ ತೊಗೋಬೇಕು ನೀವು. ಇದು ಮಾರ್ಕ್ನ ಇದನ್ನ ಹಿಂದೆಯಿಂದ ತೊಗೊಳ್ಳಿ. ಮುಂದೆ ಶೇಪ್ ತೆಗ್ದಿರ್ತೀವಿ, ಮುಂದೆ ತೊಗೋಬಾರ್ದು. ಓಕೆನಾ, ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗ್ ಹೋಗುತ್ತೆ, ಅದು ಅರ್ಧ ಇಂಚು ಬಿಟ್ಟು ಹಿಂಗೆ ತಗೊಳ್ಳಿ. ಓಕೆನಾ, ಇಲ್ಲಿ ತಗೊಂಡು ಇಲ್ಲಿ ನೋಡ್ಕೊಳ್ಳಿ. ನೀವು ಒಂದ್ಸಲ ಇಲ್ಲಿ ಚೆಕ್ ಮಾಡ್ಕೋಬೇಕು, ಇಲ್ಲಿ ಕರೆಕ್ಟಾಗಿದೆಯಾ ಅಂತ ನೋಡಿ. ಇಲ್ಲಿ ಜಾಯಿಂಟ್ ಇರುತ್ತಲ್ಲ, ಈ ಜಾಯಿಂಟಿಂದ ಹಿಂಗೆ ಜಾಯಿಂಟ್ ಮಾಡಿ. ಓಕೆನಾ, ಇವಾಗ ನೋಡಿ ನಿಮಗೆ ಕರೆಕ್ಟಾಗಿ ಬಂತು. 5.5 ಇದೆ. ಓಕೆನಾ, ನೀವು ಅರ್ಧ ಇಂಚು ಸ್ಟಿಚಿಂಗ್ ಬಿಟ್ಟಿದ್ರೂ ಇಲ್ಲಿ 5.5ಗೆ ಬಂದು ಜಾಯಿಂಟ್ ಆಗಿದೆ. ಅಂದರೆ ನೆಕ್ ವಿಡ್ತ್ ಶೋಲ್ಡರ್ ಏನಿರುತ್ತೆ, ಇದು ಆರ್ಮಲ್ ರೌಂಡು ಅಷ್ಟೇ ಬರುತ್ತೆ. ಓಕೆನಾ, 5.5 ಇದೆ. ಅದರಲ್ಲೂ ಸ್ವಲ್ಪ ದಪ್ಪ ಸಣ್ಣ ಇರೋರ್ಗೆ ಇದು 5.5 5 ಇಂಚು ಬೇರೆ ಬರುತ್ತೆ, ಇಲ್ಲ 5.5 5.75 ಆ ಥರ ಸ್ವಲ್ಪ ದಪ್ಪ ಇರೋರು ವೇರಿಯೇಷನ್ ಆಗುತ್ತೆ. ಓಕೆನಾ, ಇವಾಗ ಈ ಥರ ಅಳತೆ ತೊಗೋಬೇಕು. ಇದನ್ನು ಮೇಲೆ ಅರ್ಧ ಇಂಚು ಸ್ಟಿಚಿಂಗ್ ಬಿಟ್ಟು ಈ ಥರ ಇಟ್ಕೊಂಡು ಇಲ್ಲಿ ಜಾಯಿಂಟಿಂಗ್ ಏನಿದೆ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಆವಾಗ ನಿಮ್ಗೆ ಏನು ಅಳತೆ ಬರುತ್ತೆ ಅದೇ ನಿಮಗೆ ಇದು ಆರ್ಮಲ್ ರೌಂಡ್ ಅಳತೆ. ಓಕೆನಾ, ಇಲ್ಲಿ ಎಷ್ಟು ಇಂಚ್ ಬರುತ್ತೋ 5.5 ಇಂಚ್ ಬಂತು, 5.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋದು. ಓಕೆನಾ, ಇದು ಅರ್ಥ ಆಯಿತು ಅನ್ಕೋತೀನಿ. ಇದಿಷ್ಟು. ಮತ್ತು ಮುಂದೆ ಬಂದುಬಿಟ್ಟು ಡಾಟ್ ಪಾಯಿಂಟು. ಆಮೇಲೆ ಮುಂದೆ ಅಳತೆ ತೊಗೊಂಡು ಮುಂದೆದು ಅಷ್ಟೇ. ಇವಾಗ ಇಲ್ಲಿ ಇದು ನೆಕ್ಕು ಜಾಯಿಂಟ್ ಇರುತ್ತಲ್ಲ, ಇಲ್ಲಿಂದ ಈಗ ಇಟ್ಕೊಳ್ಳಿ. ಇಲ್ಲಿಂದ ಬಂದುಬಿಟ್ಟು ಇವಾಗ ಅಳತೆ ನೋಡ್ಕೊಳ್ಳಿ. ಇದು 7 ಇಂಚಿಗಿದೆ. ಓಕೆನಾ, ಇಲ್ಲಿಗೆ ನೋಡಿ ಈ ರೀತಿ ಬರುತ್ತೆ. ಓಕೆನಾ, ಇದು ಮುಂದೆ 7 ಇಂಚಿದೆ. ಇದನ್ನು ನೋಡ್ಕೋಬೇಕು. ಹಿಂಗೆ ಮಾರ್ಕ್ ಮಾಡ್ಕೊಳ್ಳಿ. 6.5 7 7.5 8 ಇಂಚು ಹಂಗೆ ಬರುತ್ತೆ. ಓಕೆನಾ, ಅರ್ಥ ಆಯ್ತಾ. ಈಗ ತೊಗೋಬೇಕು. ಓಕೆನಾ, ಈಗ ಡಾಟ್ ಪಾಯಿಂಟು ಮತ್ತು ಇದು ತೋರಿಸ್ತೀನಿ ನೋಡಿ. ಈಗ ಶೋಲ್ಡರ್ ಜಾಯಿಂಟ್ ಇರುತ್ತಲ್ಲ, ಇಲ್ಲಿಂದ ಹಿಂಗೆ ತೊಗೊಳ್ಳಿ. ಇವಾಗ ಇಲ್ಲಿಂದ ಈ ಡಾಟ್ ಪಾಯಿಂಟ್ ಇರುತ್ತಲ್ಲ, ಇಲ್ಲಿಗೆ ನೋಡ್ಕೊಳ್ಳಿ ಎಷ್ಟಿದೆ. ಇಲ್ಲಿಂದ ಇಲ್ಲಿಗೆ 10 ಇಂಚಿದೆ. ಓಕೆನಾ, ಇದು ಡಾಟ್ ಪಾಯಿಂಟು. ಇಲ್ಲಿಂದ ಇಲ್ಲಿಗೆ ಬೆಲ್ಟ್ ಜಾಯಿಂಟ್ ಇರುತ್ತಲ್ಲ, ಅಲ್ಲಿಂದ 13 ಇಂಚು ಬಂತು. 13.5 ಸ್ಟಿಚಿಂಗು ಸೇರಿಸಿ 13.5. ಡಾಟ್ ಪಾಯಿಂಟ್ 10, ಇಲ್ಲಿ ಜಾಯಿಂಟಿಂಗ್ ಬಂದು 13.5ಗೆ ಇಟ್ಕೋಬೇಕು. ಓಕೆನಾ, ಇದು ಡಾಟ್ ಪಾಯಿಂಟು. ಓಕೆನಾ, ಮತ್ತು ಇದು ಬೆಲ್ಟ್ ಪಟ್ಟಿ ಮತ್ತು ಫ್ರಂಟಲ್ಲಿ ಇಲ್ಲಿಂದ ಇಲ್ಲಿಗೆ ಈ ರೀತಿ ನೋಡ್ಕೋಬೇಕು. ಇಲ್ಲಿಂದ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ಓಕೆನಾ, ಆಲ್ರೆಡಿ ನಾನು ಕಟ್ಟಿಂಗ್ ವಿಡಿಯೋಗಳು ತೋರಿಸ್ತಾ ಇರ್ತೀನಿ. ಹಂಗಾಗಿ ಈ ರೀತಿ ಅಳತೆ ತೊಗೋಬೇಕು. ಆಮೇಲೆ ಇದು ಬೆಲ್ಟ್ ಬಂದುಬಿಟ್ಟು ಇದನ್ನು ಈ ರೀತಿ ಇಲ್ಲಿ ಒಂದು ಅರ್ಧ ಇಂಚು ಬಿಡಿ ಸ್ಟಿಚಿಂಗ್ಗೆ, ಕೆಳಗಡೆ ಅರ್ಧ ಇಂಚು ಸ್ಟಿಚಿಂಗ್ ಬಿಡಿ. ಈ ರೀತಿ ಅರ್ಧ ಇಂಚ್ 4 ಇಂಚು ಬಂತು. ಇಲ್ಲೂ ಅಷ್ಟೇ, ಇಲ್ಲಿ ತೊಗೊಂಡ್ಮೇಲೆ ಇಲ್ಲಿ ತೊಗೋಬೇಕು, ಆಮೇಲೆ ಇಲ್ಲಿ ತೊಗೋಬೇಕು. ಓಕೆನಾ, ಇಲ್ಲೂ ಅಷ್ಟೇ ಹಿಂಗೆ
ಇಲ್ಲಿಂದ ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗ್ ಬಿಡಿ, ಇಲ್ಲ ಅರ್ಧ ಸ್ಟಿಚಿಂಗ್ ಬಿಟ್ಟು ಎಷ್ಟು ಬರುತ್ತೆ ನೋಡಿ ತಗೊಳ್ಳಿ. ಓಕೆನಾ? ಇಲ್ಲ ಅಂದರೆ ನೀವು ಇಷ್ಟು ತೊಗೊಂಡು ಇನ್ನು 3/4 ಇಂಚ್ ಸೇರಿಸ್ಕೊಂಡ್ರು ನಡೆಯುತ್ತೆ, ನಿಮ್ಮ ಇಷ್ಟ. ಕೆಲವ್ರಿಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹಿಂಗೆ ಮೇಲಿಂದನೇ ಇಟ್ಕೊಂಡ್ಬಿಟ್ರೆ ಅವಾಗ ನಿಮ್ಗೆ ಕನ್ಫ್ಯೂಸ್ ಆಗಲ್ಲ. ನೋಡಿ ಇವಾಗ 3/4 3/2 ಆ ಥರ ಇಟ್ಕೊಂಡ್ಬಿಟ್ರೆ ಅಲ್ಲಿಗೆ ಅಡ್ಜಸ್ಟ್ ಆಗುತ್ತೆ. ಓಕೆನಾ? ಇದಿಷ್ಟು ಬೆಲ್ಟ್ದು ಮತ್ತು ಡಾಟ್ ಪಾಯಿಂಟು. ಡಾಟ್ಗಳು ಮಾತ್ರ ಮಾಮೂಲಿ ಹೇಳಿದ್ನಲ್ಲ, ಮಧ್ಯ ಶೋಲ್ಡ್ರ್ ಮಧ್ಯ ಬರುತ್ತೆ ದೊಡ್ಡ ಡಾಟು. ಆಮೇಲೆ ಡಾಟು ಅಷ್ಟೇ, ಇದು ಬಂದುಬಿಟ್ಟು ಬ್ಲೌಸ್ ಕೋಡ್ ಸೈಜ್ ಮೇಲೆ ಹೋಗುತ್ತೆ ಇದು. ಓಕೆನಾ? ಎಲ್ಲದಕ್ಕೂ ಒಂದೇ ಸೈಜ್ ಇಡಬಾರ್ದು, ಒಂದೊಂದು ಚಿಕ್ಕ ಚಿಕ್ಕ ಸೈಜ್ಗೆ ಕಡಿಮೆ ಇಡಬೇಕು. ಹೋಯ್ತಾ ಹೋಯ್ತಾ ದೊಡ್ಡ ದೊಡ್ಡ ಸೈಜ್ ಆಗ್ತಿದ್ದಂಗೆ ಇದ್ರ ಅಳತೆನೂ ದೊಡ್ಡದಾಗ್ತಾ ಹೋಗುತ್ತೆ. ಇದೇನು ಚೇಂಜ್ ಆಗಲ್ಲ, ಇದು ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ. ದೊಡ್ಡ ಡಾಟ್ ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆನಾ? ಅದು ನೆನ್ಪಿಟ್ಕೋಬೇಕಾಗುತ್ತೆ. ಇದು ಉಕ್ಸ್ ಪಟ್ಟಿ. ಈ ಕಡೆ ನಾವು ಐ ಮಾಡ್ತೀವಲ್ಲ, ಇದು ಕಾಜಾ ಪಟ್ಟಿ. ಓಕೆನಾ? ಇದಿಷ್ಟು ಬ್ಲೌಸಲ್ಲಿರುವಂಥ ಪಾರ್ಟ್ಗಳು. ಇದಿಷ್ಟು ಅರ್ಥ ಆಯಿತು ಅನ್ಕೋತೀನಿ. ಎಲ್ಲನೂ ಹೇಳ್ಕೊಟ್ಟಿದ್ದೀನಿ, ಯಾಕೆಂದರೆ ಒಂದು ಹೇಳ್ಬಿಟ್ಟು ಆಮೇಲೆ ಕನ್ಫ್ಯೂಸ್ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ನೆಕ್ ವಿಡ್ತು ಶೋಲ್ಡರ್ ಅನ್ನೋದ್ರೆ ಅದೊಂದು 1 ನಿಮಿಷ 2 ನಿಮಿಷ ಹೇಳ್ಕೊಟ್ಬಿಟ್ರು ಮುಗ್ದೋಗಿತ್ತು. ಆದರೆ ನಮ್ಗೆ ಇವಾಗ ಇದನ್ನು ಕೇಳಿದವ್ರು ತಿರ್ಗಿ ಇನ್ನೊಬ್ರು ನಮಗೆ ಎದೆ ಸುತ್ತಳತೆ ಹೆಂಗೆ ತಗೋತೀರಾ, ಇಲ್ಲ ಆರ್ಮಲ್ ರೌಂಡ್ ಹೆಂಗೆ ಬರುತ್ತೆ, ಸ್ಲೀವ್ ಉದ್ದ ಹೆಂಗೆ ಬರುತ್ತೆ, ಇಲ್ಲ ಡಾಟ್ ಪಾಯಿಂಟ್ ಹೆಂಗೆ ಬರುತ್ತೆ, ಈ ಥರ ಕೇಳಿದ್ರೆ ಮತ್ತೆ ಇನ್ನೊಂದು ವಿಡಿಯೋ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇದರಲ್ಲಿ ಫುಲ್ಲು ಅಳತೆ ಬ್ಲೌಸಲ್ಲಿ ಯಾವ ರೀತಿ ಮೆಜರ್ಮೆಂಟ್ ತೊಗೋಬೇಕು ಅನ್ನೋದನ್ನು ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಇದರಲ್ಲಿ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನೋಡೋಣ. ನಾನು ಇನ್ನೂ ಏನಾದರೂ ಡೌಟ್ ಇರೋದನ್ನು ಅದನ್ನು ಯಾವ ರೀತಿ ಕ್ಲಿಯರ್ ಮಾಡಬೇಕು ಅಂತ ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತೀನಿ. ಓಕೆನಾ? ನನಗೆ ತಿಳಿದಿರುವಷ್ಟನ್ನು ಬಿಡಿಸಿನೇ ಹೇಳ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಈ ಥರ ಸಪೋರ್ಟ್ ಮಾಡೋದ್ರಿಂದ ನನಗೂ ಇನ್ನೂ ಬೇರೆ ಬೇರೆ ವೀಡಿಯೋಗಳು ಹಾಕೋದಕ್ಕೆ ಎಂಕರೇಜ್ ಆಗುತ್ತೆ. ಆವಾಗ ನಮಗೂ ಖುಷಿ ಆಗುತ್ತೆ. ಲೈಕು ಶೇರ್ ಮಾಡಿದಾಗ ಒಬ್ರು ಯಾರಾದರೂ ಕಮೆಂಟ್ ಮಾಡಿದಾಗ ನಮಗೂ ಒಂಥರ ಖುಷಿ ಆಗುತ್ತೆ. ಈ ಥರ ನಮ್ಮ ವೀಡಿಯೋಗಳನ್ನ ನೋಡ್ತಿದ್ದಾರೆ, ಎಂಕರೇಜ್ ಮಾಡ್ತಿದ್ದಾರೆ. ಅವಾಗ ನಮ್ಗೆ ಇನ್ನೂ ಬೇರೆ ಬೇರೆ ವೀಡಿಯೋಗಳು, ನಿಮ್ಗೆ ಹೆಲ್ಪ್ ಆಗುವಂಥ ವೀಡಿಯೋಗಳು ಮಾಡೋಕ್ಕೆ ನಮಗೂ ಖುಷಿ ಸಿಗುತ್ತೆ. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.